ನಮ್ಮ ಹೋರಾಟ ನಿಮಗೆ ನಾನು ಹೇಳ್ತೀನಿ, ಬರೀ ಕಡಲೆಕಾಯಿ ತಿನ್ನಕ್ಕೆ ನಾವು ಕರೆದಿಲ್ಲ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪನ್ನ ತೀವ್ರವಾಗಿ ತಿರಸ್ಕರಿಸುತ್ತೇವೆ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆ ಇಲ್ಲ. ಮೇಕೆದಾಟು ಯೋಜನೆ ಆಗಲೇಬೇಕು. ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತ ಆಗಬೇಕು. ಬೆಳಗಾವಿ ಉಳಿಯಲೇಬೇಕು. MES ನಿಷೇಧ ಮಾಡಬೇಕು. ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನೀಡಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಹಾಲುಮಟ್ಟಿ ಜಲಾಶಯ ಎತ್ತರ ಆಗಬೇಕು. ಕನ್ನಡದಲ್ಲೇ ನಾಮಫಲಕ ಇರಬೇಕು. ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು. ಹಿಂದಿ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಆನೇಕಲ್ಲಾಗೂ ಬಿಡದಿ ರೈತರ ಜಮೀನು ಕೈ ಬಿಡಿ. ಗಡಿನಾಡು ಅಂದರೆ ಕಾಸರಗೋಡು, ಹೊಸೂರು, ತಾಳ್ವಾಡಿ, ಅಕ್ಕಲಕೋಟೆ, ಸೊಲ್ಲಾಪುರ, ಮಡಗಸಿರ, ಇದೆಲ್ಲ ಬೆಳಗಾವಿ ಕನ್ನಡ ಪರ, ಹೊರಗಡೆ ಹೊರನಾಡು ಕನ್ನಡ ಪರ ಕನ್ನಡ ಸಂಘಗಳು ಬೆಳೆಯೋದಕ್ಕೆ ವರ್ಷಕ್ಕೆ 500 ಕೋಟಿ ರೂಪಾಯಿ ಅನುದಾನ ಇಡಬೇಕು. ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣ ಮಾಡಬಾರ್ದು. ಕನ್ನಡ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ. ಪೊಲೀಸರನ್ನು ಅವರವರ ಜಿಲ್ಲೆಗಳಿಗೆ ವರ್ಗ ಮಾಡಿ. IC, SC, CBSE ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡೆಗಾಣಿಸಿದ್ದೀರಿ. ಕನ್ನಡವನ್ನು ಉಳಿಸಬೇಕು. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅನುದಾನ ಕೊಟ್ಟಿಲ್ಲ. ಇದು ನಮ್ಮ ನಾಡಿನ ಜನತೆಗೆ ಸಮಗ್ರ ಕನ್ನಡಿಗರಿಗೆ ಹೇಳ್ತೀನಿ. ವಟಾಳ್ ನಾಗರಾಜ್ ಅವರು ಪ್ರತಿ ಸಾರಿನೂ ಬಂದು ಕರೆದುಕೊಡ್ತಾರೆ. ಬಾಯಿ ಚಪ್ಪಲಿಕ್ಕೆ ಏನು ನನ್ನ ಹೋರಾಟದ ಬಗ್ಗೆ ಯಾರಿಗಾದರೂ ಹಿನ್ನೆಲೆ ಇದ್ದರೆ ಎಂತೆಂಥವರು, KC ರೆಡ್ಡಿಯವರು, ಹನುಮಂತಯ್ಯರು, ನಿಜಲಿಂಗಪ್ಪನವರು, ಎಂತೆಂಥವರು ನನ್ನನ್ನು ಗೌರವ ಪ್ರೀತಿಯಿಂದ ನೋಡಿದರೆ. ಈಗ ಕೆಲವರು ಚಪಲ ಅಂತಾರಲ್ಲ, ಹೆಂಗೆ ಚಪಲ ಅಂದ್ರೆ ಏನು ಶಿವಕುಮಾರ್? ಚಟ ಅಂದ್ರೆ ಏನು? ಅಭ್ಯಾಸ ಅಂದ್ರೆ ಏನು? ಆಯ್ತಾ? ಈ ಥರ ಮಾಡು. ನಾನು ಹೇಳ್ತೀನಿ, ಚಟ ಅಲ್ಲ, ನಿಜ. ನನಗೆ 67ರಲ್ಲಿ ನಿಜಲಿಂಗಪ್ಪನವರು ಡೆಪ್ಟಿ ಮಿನಿಸ್ಟರ್ ಮಾಡ್ತೀವಿ ಅಂದರು. ಆಗಲಿ ನನಗೆ 25 ವರ್ಷ, ನಾನು ಒಳಗಡೆ ಅಸೆಂಬ್ಲಿ ಮೆಂಬರು. ತಮಗೆ ಹೇಳ್ತೀನಿ, ನಾನು ಬಂದ 25ನೇ ವರ್ಷದಲ್ಲಿ PV ಗಿರಿ ರಾಜ್ಯಪಾಲರು, ಕೋಡಿಹಳ್ಳಿ PV ಗಿರಿ ರಾಜ್ಯಪಾಲರು ಜಂಟಿ ಅಧಿವೇಶನ, ನಾನು ಒಳಗಡೆ ನಿಜಲಿಂಗಪ್ಪನವರ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಆಗ 25 ವರ್ಷ ನಾನು ಆಗಲೇ ಕೂಗಿದೆ. ನಿಜಲಿಂಗಪ್ಪನವರು ಹೊರಗಡೆ ಬಂದು ನನ್ನ ವಿರುದ್ಧ ಕೂಗಿದ್ರು ಚಿಂತೆ ಇಲ್ಲ, ಈ ಧೈರ್ಯಕ್ಕೆ ಒಬ್ಬರೇ ಅಂತ ಹೇಳ್ಬಿಟ್ಟು ಶಬಾಷಿರಿ ಕೊಟ್ಟರು. ಆವತ್ತು ನಾನೇನಾದರೂ ಉಪ ಮಂತ್ರಿಗೆ ಒಪ್ಪಿದರೆ, ನೀವು ಒಪ್ಪೋದು ಬಿಡೋದು ವಿಚಾರ ಬೇರೆ, ನಾನು ಮುಖ್ಯಮಂತ್ರಿ ಆಗ್ತಿದ್ದೆ. ಈಗಲೂ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದರಲ್ಲೇನು ನೀವು ಯಾರೂ ಅನುಮಾನ ಪಡೋಕೆ ಹೋಗಬೇಡಿ. 2028ಕ್ಕೆ ನಾನೇ ಮುಖ್ಯಮಂತ್ರಿ. ಗೋವಿಂದು ಮಂತ್ರಿ, ಶಿವರಾಮೇಗೌಡರು ಮಂತ್ರಿ, ಆ ಕಡೆ ಕುಮಾರ್ ಮಂತ್ರಿ, ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಮಂತ್ರಿ, ಮತ್ತು ಮಂಜುನಾಥ್. ಏನು ನಗ್ತೀರಾ ನೀವು? ಏನು ನಾನೇನು ಆಶ್ರಯ ಕೇಳ್ತಾ ಇದ್ದೀನ? ನಾನು ಯಾರು ಅಂತ ತಿಳ್ಕೊಂಡಿದ್ದೀನಿ ನೀವು? ಕಡಲೆಕಾಯಿ ಅಂತ ತಿಳ್ಕೊಂಡಿದ್ದೀರಾ? ರೈತ ಸಂಘದ ಪರವಾಗಿ ಅವ್ರು ಒಪ್ಪೋದಾದರೆ ಮಾತುಕತೆ ಆಡಿ
ಅವ್ರು ತಗೊಳ್ತೀವಿ, ಇಲ್ಲಿ ನಾವು ಹೊರಗೆ ಇರ್ತೀವಿ ಅಂತ ಅವ್ರು ಒಪ್ಪಿಸ್ತೀವಿ ಅವರ. ಆದ್ದರಿಂದ ನಾವು ಆವತ್ತೇ ಕನ್ನಡ ಯುಗ, ಈ ನಾಡಿನಲ್ಲಿ ಕನ್ನಡ ಯುಗ. ಈಗ ಇದಕ್ಕಾಗಿ ಈಗಾಗಲೇ ನಾನು ಹಿರಿಯ ವಕೀಲರು, ಈ ರಾಜ್ಯದ ಅದ್ಭುತವಾದ ವಕೀಲರು ಪ್ರಮೀಳಾ ನೇಸರ್ಗಿ ಅವರನ್ನು ಭೇಟಿ ಮಾಡಿ ಸಂವಿಧಾನಬದ್ಧವಾಗಿ ಮುಂದೆ ಏನೇನು ಮಾಡಬೇಕು ಅಂತೇಳಿ ತೀರ್ಮಾನ, ಚರ್ಚೆ ಪ್ರಮೀಳಾ ನೇಸರ್ಗಿ ಹತ್ರ ಮಾಡಿದ್ದೀವಿ. ಗಿರೀಶ್ ಗೌಡ ನೇನೇ ಬಿಟ್ಟು ತಗೊಳ್ತೀವಿ, ಎದುರುಬೇಡ, ನಿನ್ನೂ ತಗೊಳ್ತೀನಿ ಬಂತೀನಿ, ಯಾಕಂದ್ರೆ ಬಿಟ್ಟು ಆಯ್ತಾ. ಆಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೋರಾಟದ ಕನ್ನಡ ಪರ ಸಂಘಟನೆಗಳಿಗೆ, ಹಳ್ಳಿ ಇರಲಿ ಎಲ್ಲೇ ಇರಲಿ, ಒಂದೊಂದು ಸಂಘಟನೆಗೆ 10 ಲಕ್ಷ ರೂಪಾಯಿ, ಇಡೀ ಕರ್ನಾಟಕದ ಪ್ರೆಸ್ ಕ್ಲಬ್ಗಳಿಗೆ 1 ಕೋಟಿ ರೂಪಾಯಿ, ಬೆಂಗಳೂರು ಪ್ರೆಸ್ ಕ್ಲಬ್ಗೆ 2 ಕೋಟಿ ರೂಪಾಯಿ, ಪತ್ರಕರ್ತರಿಗೆ ವಿಶೇಷವಾದಂಥ ಅನುದಾನ. ಅದೇ ಈ ನಗ್ತಿರ ನೀವು ಖಂಡಿತ ಹಾಕ್ತೀನಿ ನೋಡಿ. ಹೌದೌದು, ನಾವು ಇಲ್ಲಿ ದಯಮಾಡಿ ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ ನೋಡಿ. ಆಯ್ತಾ? ಇದಾರು ಅದೇ ಅವರು ಭಾಳ ಮೊದಲಿಂದ ನನ್ನ ಮೇಲೆ ಬೀಳ್ತಾ ಇದ್ದಾರೆ, ಯಾಕೆ ಗೊತ್ತಿಲ್ಲ, ನಮಗೂ ಅವ್ರಿಗೂ ಪ್ರೀತಿ ಇದೆ, ಅದ್ರ ಮೇಲೆ ಬೀಳ್ತಾ ಇದ್ದಾರೆ. ಅದೇನು ಆತರು ನನಗೆ ಗೊತ್ತಿಲ್ಲ. ನಾನೇನು ಪಾಪ ನಾನು ಎಷ್ಟು ನೋವಾಗತ್ತೆ ಇದೆಲ್ಲ, ಗೊತ್ತಾಯ್ತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.